ಎಲ್ಲರಿಗೂ ನಮಸ್ಕಾರ. ಪೂಜಾಳ ಅಡುಗೆ ಮನೆಗೆ ಸ್ವಾಗತ. ಇವಾಗ ನಾನು ಮಾಡ್ತಾ ಇರೋದು ಚೀಸ್ ಪಡ್ಡು. ನೋಡ್ತಾ ಇರ್ಬೋದು, ಸಖತ್ತಾಗಿ ಯಮ್ಮಿಯಾಗಿ ಬಂದಿದೆ. ಚೀಸ್ ನೋಡ್ತಾ ಇದ್ದೀರಾ ಎಷ್ಟು ಸಖತ್ತಾಗಿ ಬಂದಿದೆ ಅಂತ. ಮಕ್ಕಳು ಫುಲ್ ಪ್ಲೇಟಾಗಿ ಖಾಲಿ ಮಾಡಿಬಿಟ್ರು ಸ್ಕೂಲಿಂದ ಬಂದ ತಕ್ಷಣ ತಿನ್ಕೊಂಡು. ಅದಕ್ಕೆ ಏನೇನು ಅಂತ ನೋಡ್ಕೊಂಬರೋದಾದರೆ, ಸ್ವೀಟ್ ಕಾರ್ನ ನಾನು ತರ್ತರಿಯಾಗಿ ಬ್ಲೆಂಡರಲ್ಲಿ ಮಾಡಿಟ್ಕೊಂಡಿದ್ದೀನಿ. ಅವ್ರಿಗೇನು ಪಿಜ್ಜಾ ಮಸಾಲ ಮತ್ತು ಪಡ್ಡು ಹಿಟ್ಟು, ರೆಡ್ ಚಿಲ್ಲಿ ಫ್ಲೇಕ್ಸು, ಚೀಸು ಮತ್ತು ಕೆಚಪ್ಪ. ಅದಕ್ಕೆ ಕಾದಿರೋ ಹಂಚಿಗೆ ನಾನು ತುಪ್ಪ ಹಾಕ್ತಾಯಿದ್ದೀನಿ. ನೀವು ಎಣ್ಣೆ ಹಾಕ್ಬೋದು, ಬೆಣ್ಣೆ ಹಾಕ್ಬೋದು, ಇಟ್ಸ್ ಅಪ್ ಟು ಯು. ನಾನು ತುಪ್ಪ ಯೂಸ್ ಮಾಡ್ತಿದ್ದೀನಿ. ಇವಾಗ ಸ್ವಲ್ಪ ಕಾದ ತಕ್ಷಣ, ತುಂಬ ಕಾದಿರಬಾರ್ದು ಹಂಚು. ಕಾದ ತಕ್ಷಣ ನಾನಿಲ್ಲಿ ಕಾಲದಷ್ಟು ಹಿಟ್ಟು ಹಾಕ್ತಾಯಿದ್ದೀನಿ. ಅಂದರೆ ಕಾಲು ಭಾಗ ಆಗುವಷ್ಟು ಹಿಟ್ಟು ಹಾಕ್ತಾಯಿದ್ದೀನಿ. ಅದಾದಮೇಲೆ ಕಾರ್ನ್ ಹಾಕ್ತಾಯಿದ್ದೀನಿ. ತರ್ತಿಯಾಗಿ ರುಬ್ಬಿರೋ ಕಾರ್ನು, ರೆಡ್ ಚಿಲ್ಲಿ ಫ್ಲೇಕ್ಸ್ನ ನಿಮಗೆ ಟೇಸ್ಟ್ ಹೇಗೆ ಬೇಕು, ಮಕ್ಳು ಖಾರ ತಿಂತಾರೆ ಅದನ್ನು ನೋಡ್ಕೊಂಡು ಹಾಕಬೇಕು. ಪಿಜ್ಜಾ ಮಸಾಲ ಆಗಿರ್ಬೋದು ಮತ್ತು ಆರಿಗೆನೋ ಆಗಿರ್ಬೋದು, ಮೇಲೆ ಲೈಕ್ ಅದೇ ಚುಟ್ಕಿಯಷ್ಟು ಹಾಕ್ತಾ ಬರಬೇಕು ಅಷ್ಟೇ. ಅದಾದಮೇಲೆ ಇವಾಗ ನಾನು ಚೀಸ್ ಇಡ್ತಾಯಿದ್ದೀನಿ. ಚೀಸ್ನ ನಿಮಗೆ ಜಾಸ್ತಿ ಬೇಕಾ ಕಡಿಮೆ ಬೇಕಾ, ಇಟ್ಸ್ ಅಪ್ ಟು ಯು. ನೀವು ನೋಡಿಕೊಂಡು ಚೀಸ್ಗಳನ್ನ ಹಾಕೊಂಡ್ರೆ ಮುಗೀತು. ಅದಾದಮೇಲೆ ನಾನಿಲ್ಲಿ ಮತ್ತೆ ಒಂದು ಸ್ವಲ್ಪ ಹಿಟ್ಟು ಹಾಕ್ತಾಯಿದ್ದೀನಿ. ಅದ್ರ ಮೇಲೆ ಫುಲ್ಲು ಹಾಕಿ ನೀಟಾಗಿ ಮುಚ್ಚಿಬಿಡ್ತೀನಿ. ಮುಚ್ಚಿ 1.25 ನಿಮಿಷ, 1.25 ನಿಮಿಷ ಬಿಟ್ಟರೆ ಸಾಕು. ಇವಾಗ ನಾನೇನು ಮಾಡ್ತಾಯಿದ್ದೀನಿ ಅಂದರೆ, ನನಗೆ ಪದೇ ಎರಡು ಸಪ್ರೇಟ್ ತೆಗೆದು ಹಾಕೋಕ್ಕಾಗಲ್ಲ ಅಂದ್ಕೊಂಡು ನಾನು ನೀಟಾಗಿ ಬೇರೆ ಬೌಲಿಗೆ ನಾನು ಎಲ್ಲ ಹಾಕ್ಕೊತಾ ಇದ್ದೀನಿ. ಇವಾಗ ತುಪ್ಪ ಏನಕ್ಕೆ ಮೇಲೆ ಹಾಕ್ತಾಯಿದ್ದೀನಿ ಅಂತಂದರೆ, ಫಸ್ಟ್ ಒಳ್ಳಲ್ವ ಪಡ್ಡು. ಯಾವಾಗಲೂ ನಾವು ಫಸ್ಟ್ ಒಳ್ಳು ಮಾಡುವಾಗ ಏನಾಗುತ್ತೆ ಅಂದರೆ ಸ್ವಲ್ಪ ಹಿಡ್ದಂಗೆ ಆಗುತ್ತೆ. ಸೊ ಹಾಗಾಗಿ ನಾನು ಮೇಲೆ ಮತ್ತೆ ಒಂದು ಸ್ವಲ್ಪ ತಿರುವು ಹಾಕುವಾಗ ಸ್ವಲ್ಪ ತುಪ್ಪ ಹಾಕಿದೆ. ಇಟ್ಸ್ ಅಪ್ ಟು ಯು, ನಡೆಯುತ್ತೆ, ಹಾಗೇನಿಲ್ಲ, ಇದು ಮಾಡ್ಬೋದು. ನಾನು ಇನ್ನೊಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಪಡ್ಡಂಚು ಯಾವಾಗಲೂ ನಾವು ನಾನ್ ಸ್ಟಿಕ್ ತೊಗೊಳೋದಕ್ಕಿಂತ, ಒಂದು ಪಡ್ಡಂಚು ಕಲ್ಲಿಂದ ಬರುತ್ತೆ, ಇನ್ನೊಂದು ಕಮ್ಮಳದಿಂದ ಬರುತ್ತೆ. ಅವೆರಡರಲ್ಲಿ ಮಾಡಿದರೆ ಆ ಟೇಸ್ಟು ಹಾಗೇ ಇರುತ್ತೆ. ದೆನ್ ಹೆಲ್ತ್ ಕೂಡ ತುಂಬ ಒಳ್ಳೆಯದು. ಟ್ರೈ ಮಾಡಿ ತೊಗೊಳಕ್ಕೆ ಸಿಗುತ್ತೆ ಬೇರೆ ಕಡೆಗೆಲ್ಲ. ಅದನ್ನು ತೊಗೊಂಬಂದಮೇಲೆ ಅದನ್ನು ಪಳಗಿಸೋದಿದ್ದಿಲ್ಲ, ಅದು ತುಂಬಾ ಕಷ್ಟ, ನನಗೆ ಗೊತ್ತು. ಹಾಗಾಗಿ ಎಲ್ಲರೂ ನಾನ್ ಸ್ಟಿಕ್ಕೇ ತೊಗೋತಾರೆ. ಒಂದು ಸತಿ ಪಳಗಿದ ಮೇಲೆ ಅದು ಅದರಲ್ಲಿ ಮಾಡೋವಂಥ ಅಡುಗೆ ತುಂಬ ಸಖತ್ತಾಗಿ ಬರುತ್ತೆ. ಇದೊಟ್ಟಿಗೆ ಮುಗಿಸ್ತೀನಿ. ಮತ್ತು ಮುಂದಿನೊಟ್ಟಿಗೆ ಇನ್ನೊಂದು ವಿಡಿಯೋದಲ್ಲಿ ಬರ್ತೀನಿ. ಎಲ್ಲರಿಗೂ ನಮಸ್ಕಾರ.